out my emotions in a healthy manner. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಹಳೆ ವೀಡಿಯೋದಲ್ಲಿ ಹೇಳಿರೋ ಥರ ತುಳಸಿ ಗಿಡನ ನೋಡಿಬಿಟ್ಟು, ಅರಳಿ ಮರನ ನೋಡಿಬಿಟ್ಟು ನಾನು ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ವುಡ್ ವರ್ಕ್ ಮಾಡಿಸ್ತಾ ಇರೋದ್ರಿಂದ ನಮ್ಮ ಅತ್ತೆ ಬ್ಯುಸಿಯಾಗಿದ್ದಾರೆ. ಸೊ ಈ ಗಿಡದಲ್ಲಿ ಹೂವನ್ನು ಎತ್ಕೊಳ್ತಾ ಇಲ್ಲ ಅವರು. ಈ ಗಿಡದ್ದು ಹೂವು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ನಾನು 10 ನಿಮಿಷ ನಿಂತ್ಕೊಂಡು ಆ ಸ್ಮೆಲ್ನ ತೊಗೊಂಡು ಒಳಗಡೆ ಬಂದೆ. ಇನ್ನು ತಿಂಡಿ ಬ್ರೇಕ್ಫಾಸ್ಟ್ ಮಾಡಿರೋದು, ನನ್ನ ಮಗಳನ್ನ ರೆಡಿ ಮಾಡಿರೋದು, ಹಸ್ಬೆಂಡ್ ಹೋಗಿರೋದು ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕಂದರೆ ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಆಮೇಲೆ ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮಾವಿನಕಾಯಿ ಸೀಸನ್ನು ಮೊನ್ನೆ ಬರಬೇಕಾದ್ರೆ ಇದು 100 ರೂಪಾಯಿಗೆ 3 kg. ಇದು ಗಿಣಿ ಮಾವಿನಕಾಯಿ ಅಂತೀವಿ, ನೀವೇನಂತೀರ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಗಿಣಿ ಮಾವಿನಕಾಯಿ ಅಂತಾರೆ. ಇನ್ನು ಸೀಸನ್ ಬೇರೆ ಎಂಡ್ ಆಗ್ತಾ ಇದೆ ಅಲ್ವಾ, ಹಂಗಾಗಿ ನನ್ನ ಮಗಳು ಚೆನ್ನಾಗಿರುತ್ತೆ ಅಮ್ಮ, ಸ್ವೀಟ್ ಆಗಿರುತ್ತೆ, ಕಾಯಲ್ಲೂ ಚೆನ್ನಾಗಿರುತ್ತೆ, ಹಣ್ಣಾದ್ಮೇಲೂ ಚೆನ್ನಾಗಿರುತ್ತೆ, ತಗೋ ಅಮ್ಮ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಅದನ್ನ ನಾನು ಹಂಗೆ ಹಿಡಿದು ತಿನ್ನೋದು ಬೇಡ ಅಂದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದೆ. ಸೀಸನ್ ಇರೋವಾಗಲೇ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಆ ಹಣ್ಣನ್ನ ತೊಗೊಂಡು ತಿನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆ ಟೈಮಲ್ಲಿ ತೊಗೊಂಡ್ರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸರಿ, ನಾನು ಸ್ನಾನ ಮಾಡೋಣ ಅಂದ್ಬಿಟ್ಟು ಹೊರಟೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೀಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ಎಲ್ರಿಗೂ ತುಂಬಾ ಥ್ಯಾಂಕ್ಸು. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸರಿ, ಕೆಳಗಡೆ ಹೂವು ಎಲ್ಲ ಬಿಟ್ಟಿತ್ತು, ನಮ್ಮ ಅತ್ತೆ ಎತ್ಕೊಂಡಿದ್ದಿಲ್ಲ ಅಲ್ಲ, ಎತ್ಕೊಳ್ಳೋಣ ಅಂತ ಹೋದೆ. ಕೆಳಗಡೆ ರೋಸು ಸಖತ್ತಾಗಿ ಬಿಟ್ಟಿತ್ತು. ಬಟ್ ನಾನು ರೋಸ್ನ ಕಿತ್ಕೊಂಡ್ಬಂದಿರಲಿಲ್ಲ. ನಾನು ಬರೀ ಗೊರಟೆ ಹೂವು ಮತ್ತು ಮಲ್ಲಿಗೆ ಹೂವನ್ನ ಮಾತ್ರ ನಾನು ಕಿತ್ಕೊಬಂದಿದ್ದೆ. ಕಟ್ ಮುಡ್ಕೊಳೋಣ ಅಂದ್ಬಿಟ್ಟು ಎಲ್ಲಿ ಬ್ಯುಸಿ ಇದ್ದೀನಿ, ಮುಡ್ಕೊಳೋಕ್ಕೆ ಆಗ್ತಾಯಿಲ್ಲ. ಕಟ್ಟೋದಕ್ಕೂ ಟೈಮ್ ಇಲ್ಲ, ಮುಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಇನ್ನು ಈ ರೋಸ್ನ ನಾನು ಕಿತ್ಕೊಬಂದಿರಲಿಲ್ಲ, ನಮ್ಮ ಅತ್ತೆ ಕಿತ್ಕೊಬಂದು ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ರು. ಅದೇನೋ ಗೊತ್ತಿಲ್ಲ, ನನಗೆ ಹೂನ ನಾನು ತೊಗೊಂಡು ಮುಡ್ಕೊಳ್ಳೋದಕ್ಕಿಂತ ನಮ್ಮ ಅತ್ತೆ ನನಗೆ ಎತ್ತಿ ಕೊಡ್ತಾರಲ್ವ, ಆ ಮೂಮೆಂಟ್ ನನಗೆ ತುಂಬಾ ಇಷ್ಟ. ಅವರೊಂದು ಫೀಲ್ ಮಾಡಿ ಕೊಡ್ತಾರೆ ಅಲ್ವಾ, ಮುಡ್ಕೋ ತಗೋ ಅಂದ್ಬಿಟ್ಟು. ಆ ಫೀಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ತಂದಿಟ್ಟು ಹೋಗಿದ್ದಾರೆ, ಮುಡ್ಕೊಬೇಕು. ಇನ್ನು ನನಗೆ ಫೈಲ್ ಮಾಡೋದಕ್ಕೆ ಹೇಳೋಗಿದ್ದಾರೆ. ಮಾಡೋದಕ್ಕೆ ಅಂತ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತಮ್ಮ ಬಂದುಬಿಟ್ಟು ಬಟ್ಟೆಗಳನ್ನೆಲ್ಲ ಅದ್ರಲ್ಲಿ ಕ್ಲೀನಾಗಿ ಜೋಡಿಸ್ಕೊಂಬಿಡು ಕಬೋರ್ಡಲ್ಲಿ, ಹೊರ್ಗಡೆ ಹೋಗಬೇಕು, ಲಕ್ಷ್ಮೀ ಮುಖ ತೊಗೊಂಬರೋಣ, GRTಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಇದಕ್ಕಿನ್ನ ಸ್ಕ್ರೂ ಹಾಕಬೇಕು. ಸೊ ಅಲ್ಲಿ ಜೋಡಿಸಿದ್ರೆ ಮತ್ತೆ ಡಸ್ಟ್ ಆಗುತ್ತೆ, ಮತ್ತು ಇಲ್ಲಿ ಲಾಕ್ ಎಲ್ಲ ಹಾಕಬೇಕಲ್ವ. ಹಾಗಾಗಿ ನಾನು ಮೇಲ್ಗಡೆ ಸ್ಟೆಪ್ಪಿಗೆ ಇದು ಡ್ರೆಸ್ಗಳು ಮಾತ್ರ, ಅದು ಜೀನ್ಸ್ಗಳಲ್ಲಿ ಇಟ್ಟಿದ್ದೀನಿ. ಕೆಳಗಡೆ ಬೆಡ್ಶೀಟು ಅದನ್ನ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ. ಇದನ್ನು ಸ್ವಲ್ಪ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಬೇಕು. ಅದು ಹೈಟ್ ಜೋಡಿಸ್ಕೊಂಡ್ರೆ ಒಂದು ಡ್ರೆಸ್ ಎತ್ಕೊಂಡ್ರೆ ಮತ್ತೆ ಒಂದು ಕೆಳಗೆ ಬಿದ್ದುಬಿಡುತ್ತೆ. ಅದಕ್ಕೆ ಈ ಥರ ಜೋಡಿಸ್ಕೊಂಡಿದ್ದೀನಿ. ಹಸ್ಬೆಂಡ್ ಯಾವಾಗಲೂ ಬೈತಾನೆ ಇರ್ತಾರೆ, ಎಷ್ಟು ಬಟ್ಟೆ ತೊಗೊಳ್ತೀಯ ಅಂತ. ನನಗೆ ಎಷ್ಟು ಬಟ್ಟೆ ಇದ್ರೂ ಸಾಕೇ ಆಗಲ್ಲ. ಅದು ಸೀರೆಗಳು ನೆನ್ನೆ ವೇಲಿಟ್ಟಿದ್ದೆ, ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದೂ ಅಷ್ಟೇ ಹೈಟ್ ಜಾಸ್ತಿ ಆಗಿದೆ. ಇನ್ನು ಕೆಳಗಡೆ ಮನೆಯಲ್ಲಿ ಸ್ವಲ್ಪ ಇದೆ, ಅದನ್ನು ತೊಗೊಬಂದು ಜೋಡಿಸ್ಕೊಂಡ್ರೆ ಇನ್ನು ಜಾಸ್ತಿ ಆಗುತ್ತೆ. ಇದು 3 ರೇಷ್ಮೆ ಸೀರೆಗಳಿದೆ. ಇನ್ನು ಕೆಳಗಡೆ ಒಂದು 7-8 ಇದೆ. ಅದನ್ನು ತೊಗೊಬಂದಿಲ್ಲಿ ಒಂದು ಕಡೆ ಸೆಟ್ ಮಾಡ್ಕೊಬೇಕು. ಇಲ್ಲಿ ಇಡೋಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಮನೆಯಲ್ಲಿ ಇಟ್ಕೊಂಡಿದ್ದೆ. ಫೈಲಿಂಗ್ ಎಲ್ಲ ಮಾಡಿದೆ, ಅದು ನೋಡೋಕೆ ಅಷ್ಟೊಂದು ಕಾಣಿಸ್ತಾ ಇತ್ತು. ನಾನು ಆ ಕಡೆ ಈ ಕಡೆ ಜೋಡಿಸಿರೋದಕ್ಕೆ ಕಮ್ಮಿ ಕಾಣಿಸ್ತಾ ಇದೆ. ಅದು ಒಂದು 25-30 ಫೈಲ್ ಇತ್ತು, ಮಾಡಿ ಇಟ್ಟಿದ್ದೀನಿ. ಇವಾಗ ಊಟ ಮಾಡಿಕೊಂಡು ಹೊರಗಡೆ ಹೋಗಬೇಕು. ನಮ್ಮ ಅತ್ತೆ ಬಾ ಅಂತ ಕರೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರನೇ. ಅವ್ರ ಮಾವ ಇದ್ದಾರಲ್ಲ, ಅವ್ರನ್ನ ಸುಧಾರಿಸ್ಬೇಕು. ನಮ್ಮ ಮಾವಾಗೆ ಎಲ್ಲ ಬಿಸಿ ಬಿಸಿದೇ ಮಾಡಿ ಊಟ ಹಾಕಬೇಕು ಅವರಿಗೆ. ಬೆಳಗ್ಗೆಗೆ ಅಂದರೆ ಬೆಳಗ್ಗೆನೇ ಮಾಡಿಕೊಡ್ಬೇಕು, ಮಧ್ಯಾಹ್ನ ಅಂದರೆ ಮಧ್ಯಾಹ್ನಕ್ಕೆ ಮಾಡಿಕೊಡ್ಬೇಕು. ಸಾಂಬಾರಿಂದ ಹಿಡಿದು ರೈಸ್ ಎಲ್ಲದನ್ನೂ ಅಷ್ಟೇ. ಒಂದು ಟೈಮ್ ಅಷ್ಟೇ ಅವ್ರು ತಿನ್ನೋದು, ಮತ್ತು ಇನ್ನೊಂದು ಟೈಮ್ ತಿನ್ನಲ್ಲ. ಅದಕ್ಕೆ ಅವ್ರನ್ನ ಸುಧಾರಿಸ್ಬಿಟ್ಟು ಓಡ್ತಾರೆ ಅನಿಸುತ್ತೆ. ಹೊರಟ ಮೇಲೆ ಸಿಗೋಣ ಗೈಸ್. ಹೋದ ವರ್ಷ ಲಕ್ಷ್ಮೀ ಪೂಜೆಗೆ ಅಂದ್ಬಿಟ್ಟು ದುಡ್ಡನ್ನ ಇಟ್ಟಿದ್ರು ಅಲ್ವಾ ಪೂಜೆ ಮಾಡೋದಕ್ಕೆ. ಆ ದುಡ್ಡನ್ನ ಯೂಸ್ ಮಾಡ್ಕೊಬಾರ್ದಂತೆ, ಅಂದರೆ ಬೇರೆ ಏನಕ್ಕೂ ಯೂಸ್ ಮಾಡ್ಕೊಬಾರ್ದಂತೆ. ಇಟ್ಟಿದ್ದ ದುಡ್ಡಲ್ಲಿನೇ ಹೀಗೆ ಒಡವೆ, ಗೋಲ್ಡು ಅಥವಾ ಸಿಲ್ವರ್ ಈ ಥರ ಏನಾದರೂ ತೊಗೋಬೇಕಂತೆ. ಅದಕ್ಕೆ ನಮ್ಮತ್ತೆ ಲಕ್ಷ್ಮೀ ಮುಖ ತೊಗೊಂಬರೋಣ ಬಾ ಅಂತ ರೆಡಿ ಆಗು ಅಂತ ಹೇಳಿದ್ರು. ನಾನು ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ರೆಡಿಯಾಗಿದ್ದೀನಿ. ಅವ್ರ ಹತ್ರ ಇದೆ, ನನಗೆ ಕೊಡ್ಸೋದಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ನೋಡೋಣ ಯಾವ ಥರ ಇರುತ್ತೆ, ಏನು ಮಾಡೋಣ.
ರೆಡಿ ಎಲ್ಲ ಆಗಿ ಹೋಗೋಣ ಅಂತ ಕಾಯ್ತಾ ಕೂತಿದ್ದೆ. ಇದು ಬೆಡ್ ಮೇಲೆ ಕವರ್ ಹಾಕೋಣ ಅಂದ್ಬಿಟ್ಟು ಹಾಕಿ ಕ್ಲೀನಾಗಿ ಮಾಡಿಕೊಂಡೆ. ಇದೇ ನಾನು ವಿಶಾಲ್ ಮಾರ್ಟಲ್ಲಿ ದಿಮ್ ಕವರ್ ತಂದಿದ್ದು. ಇದು ಮೆಟ್ರೋದಲ್ಲಿ ತೊಗೊಂಡಿದ್ದು, ಬರೀ ಸಿಂಗಲ್ ಪೀಸು, ದಿಮ್ ಕವರ್ ಸಿಕ್ಕಿದ್ದಿಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ತೊಗೊಂಬಂದಿದ್ದೀನಿ. ಓಕೆ ಸರಿ, ಮತ್ತೆ ಇನ್ನು GRT ಹೋಗೋದು ಕ್ಯಾನ್ಸಲ್ ಆಯಿತು. ರೀಸನ್ ಏನು ಅಂದರೆ ಬೆಳಗ್ಗೆ ವುಡ್ ವರ್ಕ್ ಮಾಡೋರು ಬಂದಿರಲಿಲ್ಲ. ಅವರು ಮಧ್ಯಾಹ್ನ ಮೇಲೆ ಬಂದರು. ಇನ್ನು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮನೇಲಿ ಇರಲೇಬೇಕು. ಇನ್ನು ಒಬ್ಬರು ಆಂಟಿ 2 ದಿನದಿಂದ ಕೆಲ್ಸಕ್ಕೆ ಬರ್ತಾ ಇದ್ದಾರೆ. ಅಂದರೆ ಇನ್ನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಸ್ಕೊಬೇಕಲ್ಲ. ಇನ್ನು ನಾನು ಬೇರೆ ಮಂತ್ಲಿ ಪೀರಿಯಡ್ಸ್ ಆ ಥರ ಏನೂ ಮಾಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಅವರನ್ನು ಕರೆಸ್ಕೊಂಡಿದ್ದಾರೆ. ಹೊರಟಿ ಎಲ್ಲ ರೆಡಿ ಆಗಿದ್ದೆ, ಬಟ್ ಈ ಥರ ಆಯಿತು. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಇನ್ನು ಅವರೂ ಅದೇ ಪ್ಲ್ಯಾನಿಂಗಲ್ಲಿದ್ದರು. ನಮ್ಮ ಅತ್ತೆ ಹೋಗ್ಬಿಟ್ಟು ತೊಗೊಂಬರೋಣ, ಇನ್ನು ಇವರು ಬಂದಿದ್ದಿಲ್ಲ, ವುಡ್ ವರ್ಕ್ ಅವರು ಬಂದಿದ್ದಿಲ್ಲ ಅಲ್ಲ, ಏನು ಮಾಡೋದು ಮನೆಯಲ್ಲಿ, ಹೋದರೆ ಅದೊಂದು ಕೆಲಸ ಫಿನಿಷ್ ಆಗುತ್ತೆ ಅಂದ್ಬಿಟ್ಟು ಅವರು ಅದೇ ಮಕ್ಕ ತೊಗೊಂಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ರು. ಮತ್ತು ಬೇರೆ ಏನಾದರೂ ತೊಗೊಬೇಕಿತ್ತೇನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ ಅಂದ್ಕೊಂಡಿದ್ವಿ, ಬಟ್ ಸಡನ್ ಪ್ಲ್ಯಾನ್ ಈ ಥರ ಚೇಂಜ್ ಆಗೋಯಿತು. ಸರಿ, ನಾನು ಇನ್ನು ಬೇಜಾರಾಯಿತು. ಮಳೆ ಬರೋ ಥರ ವಾತಾವರಣ ಬೇರೆ ಇತ್ತು. ಆ ಕಡೆ ಈ ಕಡೆ ನೋಡಿಕೊಂಡು ಯೋಚನೆ ಮಾಡಿಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು, ಮತ್ತೆ ನಾನು ಇವತ್ತು 2 ಸಲ ಸ್ನಾನ ಆಗೋಯಿತು ನಂದು. ಮತ್ತೆ ಸ್ನಾನ ಮಾಡಿಕೊಂಡು ಈ ಆಂಟಿ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದೆ. ಅವ್ರೇನೋ ವಿಂಡೋಸ್ದು ಸ್ಕರ್ಟನ್ಗಳನ್ನ ತೊಳಿತಾ ಇದ್ದಾರೆ. ನಮ್ಮ ಅತ್ತೆ ಅವ್ರ ಹತ್ರನೇ ತೊಳಿಸ್ತಾ ಇದ್ದಾರೆ, ವಾಷಿಂಗ್ ಮಿಷಿನಿಗೆ ಹಾಕ್ಸಿಲ್ಲ. ನಾನು ನಂದು ಹಸ್ಬೆಂಡು ಮಗಳದು ಮೇಲಿದ್ದಿದ್ದೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಡ್ರೆಸ್ಸಿಂಗ್ ಟೇಬಲ್ ಅವಸ್ಥೆ ನೋಡಿ, 4-5 ದಿನ ಆಯಿತು ಆಚೆಗಡೆನೇ ಇದೆ. ಇನ್ನು ಇದು ಐಟಮ್ಸ್ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇದ್ದಿದ್ದು ಕಚ್ಚಾಪಿಚ್ಚಿ ಆಗೋಗ್ಬಿಟ್ಟಿದೆ. ವಿಶಾಲ್ ಮಾರ್ಟ್ಗೆ ಹೋಗಿ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಗಳು ತೊಗೊಂಬರ್ಬೇಕು. ಮೀಶೋದಲ್ಲಿ ಕಾರ್ಟ್ಗೆ ಹಾಕಿದ್ದೀನಿ, ಹಸ್ಬೆಂಡ್ ಬೈತಾರೆ ಅಂತ ಸುಮ್ಮನೆ ಆಗಿದ್ದೀನಿ. ಇನ್ನು ಬೀರೂನ ಕೆಳಗಡೆ ಇಟ್ಬಿಟ್ಟು ಅಲ್ಲಿ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಮಾಡೋಕ್ಕೆ ಹೇಳಿ ಹೋಗಿದ್ದಾರೆ ಬೆಳಗ್ಗೆ ಹಸ್ಬೆಂಡು. ಅದು ಅಳತೆ ಎಲ್ಲ ತೊಗೊಂಡು ಹೋಗಿದ್ದಾರೆ. ನಾನೊಂದು 1 ಅವರ್ ಮಲ್ಕೊಂಡೆ. ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಅಂದ್ಬಿಟ್ಟು ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ಟೈಮ್ 4 ಗಂಟೆ ಆಗಿತ್ತು. ಸರಿ, ಇನ್ನು ಟೈಮ್ ಆಗುತ್ತೆ ಅಂದ್ಬಿಟ್ಟು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆದರೆ ಆಚೆಗಡೆ ಬಂದರೆ ಮಳೆ ಹನಿತಾ ಇತ್ತು. ಸರಿ, ಇನ್ನು ಬಟ್ಟೆಗಳೆಲ್ಲ ನೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದೇ ಉಸಿರಿಗೆ ಬಟ್ಟೆಗಳನ್ನೆಲ್ಲ ಎತ್ತಾಕ್ಬಿಟ್ಟೆ. ನೋಡಿ ಅಲ್ಲಿ ಹನಿ ಕಾಣಿಸ್ತಾ ಇದೆ ಅಲ್ಲ, ಅದೆಲ್ಲ ಬಟ್ಟೆ ಎತ್ಕೊಂಡಿದ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನು ಸರಿ, ಟವಲ್ಲು, ಈ ಕಡೆ ಒಂದು ಸ್ಯಾರಿ ಪೆಟ್ಟಿಕೊಟ್ಟಿತ್ತು, ಅವೆರಡೂ ಎತ್ಕೊಂಡೆ. ಈ ಮಳೆ ಹಿಂಗೇನೆ ಬರುತ್ತೆ ಹೋಗುತ್ತೆ ಬಿಡೋಕ್ಕೆ ಆಗಲ್ಲ. ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆನ 2 ದಿನ ಇಟ್ಬಿಟ್ಟಿದ್ದೆ. ವಾಶ್ ಮಾಡಿ ಒಣಗಾಕೋಕ್ಕೆ ಜಾಗ ಇರಲಿಲ್ಲ. ಮತ್ತು ಹಿಂಗೆ ಮಳೆ ಬರೋದು ಹೋಗೋದು ಮಾಡ್ತಾನೆ ಇತ್ತು. ಹಂಗಾಗಿ ಇವತ್ತು ಎಷ್ಟೋ ಒಣಗಿದೆ ಸದ್ಯ ಅಂದ್ಕೊಂಡು ಎತ್ಕೊಂಬಂದೆ. ಇನ್ನು ಮಡಚಿ ಇಡಬೇಕು. ಇದರಲ್ಲಿ ಒಂದು ಶರ್ಟು ಹಸ್ಬೆಂಡು ಹೊಸದು, ಅವ್ರಿಗೆ ಗೊತ್ತಿರಲಿಲ್ಲ, ಎತ್ತಿಕ್ಬಿಟ್ಟಿದ್ದೆ. ಸ್ವಲ್ಪ ಕಲರ್ ಆಗಿಬಿಟ್ಟಿದೆ. ನಿಮ್ಗೆ ಯಾರಿಗಾದ್ರೂ ಟಿಪ್ಸ್ ಗೊತ್ತಿದ್ದರೆ ಹೇಳಿ ಫ್ರೆಂಡ್ಸ್. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಈ ಥರ ಬಟ್ಟೆಗೆ ಕಲರ್ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಏನಾದರೂ ಬೇರೆ ಮೆಥಡ್ ಇದೆಯಾ ಅಂತ ಹೇಳಿ. ಅವರು ಪಾಪ ಒಂದೇ ದಿನ ಹಾಕ್ಕೊಂಡಿದ್ದು ನೆಟ್ಫ್ಲೇದು ಶರ್ಟ್ ಅದು. ಇನ್ನು ಅವ್ರು ನೋಡಿದ್ರೆ ಬೈದಾಕ್ಬಿಡ್ತಾರೆ ನನಗೆ. ಅವ್ರಿಗೆ ಗೊತ್ತಿಲ್ದಂಗೆ ಎತ್ತಿಟ್ಟಿದ್ದೀನಿ. ಸರಿ, ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಸ್ಕೂಲ್ ಹತ್ರ ಹೋದೆ, ಟೈಮ್ ಆಗುತ್ತೆ ಅಂದ್ಬಿಟ್ಟು. ಇನ್ನು ಸ್ಕೂಲ್ ಹತ್ರ ಹೋದ್ಮೇಲೆ ಫುಲ್ಲು ಮಳೆ ಬಂದುಬಿಡ್ತು. ಇನ್ನು ಮಳೆಯಲ್ಲಿ ನನ್ನ ಮಗಳನ್ನ ಕರ್ಕೊಂಬಂದೆ. ಅವಳು ಅಮ್ಮ ಮಳೆಗೆ ಚಳಿಗೆ ಏನಾದರೂ ಬಿಸಿಯಾಗಿ ಮಾಡಿಕೊಡು ಅಮ್ಮ ಅಂತ ಬರ್ತಾನೆ ಹೇಳಿದ್ಲು. ಸರಿ, ನಾನು ಈರುಳ್ಳಿ ಬಜ್ಜಿಗೆ ಆಲೂಗಡ್ಡೆ ತುರಿದಾಕ್ತೀನಿ, ಸಖತ್ತಾಗಿರುತ್ತೆ. ಇನ್ನು ಸೋರೆಕಾಯಿ ಇದ್ದರೆ ಅದನ್ನು ಅಷ್ಟೇ ತುರಿದಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟು. ಆ ಥರ ನಾನು ಅವಳಿಗೆ ಮಾಡಿಕೊಟ್ಟೆ. ಇನ್ನು ಹಸ್ಬೆಂಡು ಸಂಜೆ ಬರೋದು 9-9:30 ಆ ಥರ ಆಗುತ್ತೆ. ಇನ್ನು ಅವ್ರಿಗೆ ಈವ್ನಿಂಗ್ ಟೈಮ್ ಮಾಡಿಕೊಟ್ರೆ ಅವ್ರು ತಿನ್ನಲ್ಲ. ಬೆಳಗ್ಗೆ ಹೊತ್ತು ಒಂಥರ ಇರ್ತಾರೆ. ಮಾಡಿರೋ ತಿಂಡಿ ಅವ್ರಿಗೆ ಆಯಿಲ್ ಫುಡ್ಡೆಲ್ಲ ಅಷ್ಟು ಇಷ್ಟನೇ ಆಗಲ್ಲ, ತಿನ್ನಲ್ಲ. ಸರಿ, ನಾನು ನನ್ನ ಮಗಳು ತಿನ್ಕೊಂಡ್ವಿ. ಈ ಥರ ಮಳೆಗೆ ಗಾಡಿಯಿಂದ ಅಂದರೆ ಸ್ಕೂಲಿಂದ ಬರಬೇಕಾದ್ರೆ ಮಳೆಯಲ್ಲಿ ಫುಲ್ಲು ನೆಂದೋಗ್ಬಿಟ್ವಿ ಇಬ್ಬರೂ. ಮತ್ತೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನು ರೋಡ್ ನೋಡಿದ್ದೀರ, ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನು ಮಳೆ ಬಂದರೆ ರೋಡೆಲ್ಲ ಸಿಕ್ಕಾಬಟ್ಟೆ ಜಾಮ್ ಆಗುತ್ತೆ. ಸರಿ, ಹಾಗೆ ಅಂದ್ಕೊಂಡು ಬಂದು ಬಿಸಿಯಾಗಿ ಬಂದಿದ ತಕ್ಷಣವೇ ಇಬ್ಬರು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಿಸಿಯಾಗಿ ಬಜ್ಜಿ ಮಾಡಿಕೊಂಡು ಟೀ ಮಾಡಿಕೊಂಡು ಈ ಥರ ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು ತಿನ್ನೋ ಮೂಮೆಂಟ್ ಇದೆ ಅಲ್ಲ, ಆ ಮೂಮೆಂಟ್ ಮಾತ್ರ ಸಖತ್ತಾಗಿರುತ್ತೆ.
ನನಗೆ ಈ ರೀತಿ ಮಳೆಯಲ್ಲಿ ನಾನು ಮಾಡೋದಕ್ಕಿಂತ ನನಗೆ ಯಾರಾದರೂ ಮಾಡಿಕೊಟ್ರೆ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಇನ್ನು ಒಂದೆರಡು ಎಕ್ಸ್ಟ್ರಾನೇ ಹೋಗುತ್ತೆ. ಬಜ್ಜಿನ ಇಷ್ಟು ಹಾಕಿದ್ದೀನಿ, ನಾನು ಅದರಲ್ಲಿ 2 ತಿಂದಿದ್ದು, ಇನ್ನು ಮಿಕ್ಕಿದ್ದೆಲ್ಲ ನನ್ನ ಮಗಳೇ ಗಬ ಗಬ ಅಂತ ತಿನ್ಕೊಂಬಿಟ್ಲು. ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ಓಕೆ ಗೈಸ್, ಇದು ನನ್ನ ಇವತ್ತಿನ ವೀಡಿಯೋ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಎಲ್ರಿಗೂ.